ನಮಸ್ಕಾರ ವೀಕ್ಷಕರೇ, ಶ್ರೀಗಿರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಸರ್, ನಾವು ಮಾರ್ನಿಂಗ್ ಬಂದ್ವಿ 2,000 ರೂಪಾಯಿ ದರ್ಶನಕ್ಕೆ. ತುಂಬ ಈಸಿಯಾಗಾಯಿತು. ಒಂದು 10 ಮಿನಿಟ್ಸಲ್ಲಿ ದರ್ಶನ ಮಾಡ್ಕೊಂಡು ಆಚೆಗೆ ಬಂದ್ವಿ. ಸ್ವಚ್ಛತೆ ಎಲ್ಲ ಚೆನ್ನಾಗಿದೆ, ಮತ್ತು ಡಿಸಿಪ್ಲಿನ್ ಇದೆ. ದೇವಸ್ಥಾನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಷ್ಟ ಆಯಿತು ಈ ಸರಿ, ನುಗ್ಲಿಲ್ಲ. ಇನ್ ಟೈಮ್ಗೆ ಸರ್ ನೆನ್ಮಂಗ್ಲಿಂದ ಬಂದ್ವಿ ಸರ್. ಇಷ್ಟ ಆಯಿತು. ನಮ್ಮ ಹಸ್ಬೆಂಡು ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿತ್ತು. ಈ ಸಲ ಯಾವುದು ತೊಂದರೆ ಇಲ್ದಂಗೆ ಮಕ್ಕಳು ನಾವೆಲ್ಲ ದರ್ಶನ ಮಾಡಿದ್ವಿ. ಒಂದು 10-15 ನಿಮಿಷಗಳ ದರ್ಶನ ಆಯ್ತು ಸರ್. ವಸಂತ್ ಕುಮಾರ್ ಅಂತ. ಅದೇ ಈ ವರ್ಷ ತುಂಬ ಚೆನ್ನಾಗಿ ಮಾಡಿದ್ದಾರೆ. 2000 ಕೆಳಗಡೆ AC ಬಸ್ಸಿಂದ ಮಾಡಿ ಇಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲ ಚೆನ್ನಾಗಿದೆ. ಒಂದು ನಂಗೆ 20 ಮಿನಿಟ್ಸ್ ಆಯ್ತು. 20 ಮಿನಿಟ್ಸ್ ಆ ದರ್ಶನ ಆರಾಮಾಗಾಯ್ತು. ಏನು ತೊಂದರೆ ಇಲ್ಲ. ಬೆಂಗಳೂರಿಂದ ಬಂದಿದ್ದೆ. ನಂದಿನಿ. ದರ್ಶನ ಚೆನ್ನಾಗಾಯ್ತು. ನಾನು ಮೆಟ್ಲು ಹತ್ಕೊಂಡು ಬಂದಿದ್ದೆ, ಬಟ್ ಅಲ್ಲಿ ವ್ಯವಸ್ಥೆ ನಮಗೆ ಏನೂ ಇರಲಿಲ್ಲ. ತುಂಬ ಜನ ತುಂಬ ಕ್ರೌಡೆಡ್ ಆಗಿದ್ರು. ಹಾಗಾಗಿ ಇಲ್ಲಿ ಬಂದು 2000 ರೂಪೀಸ್ ತೊಗೊಂಡು ಈ 20 ಮಿನಿಟ್ಸಲ್ಲಿ ಆಯಿತು. ಬಟ್ ನಮ್ಮದು ಏನು ದುಡ್ಡು ಅದರದ್ದು ವ್ಯವಸ್ಥೆ 20 ಮಿನಿಟ್ಸಲ್ಲಿ ಆಗಿದೆ, ಚೆನ್ನಾಗಿದೆ. ಬಟ್ ಏನು ಅಂತಂದರೆ ಮೆಟ್ಲು ಹತ್ಕೊಂಡ್ಬರೋರಿಗೆ ಅಲ್ಲಿ ಏನೋ ಒಂದು ಸ್ವಲ್ಪ ಸೌಕರ್ಯ, ಇನ್ನೊಂಚೂರು ಲೈನು ಶಿಸ್ತು ಅದೆಲ್ಲ ಮಾಡಿದ್ರೆ ಬೆಟರ್ ಆಗಿರುತ್ತೆ. ನಮ್ಮ ಮೈಸೂರು. ಸರ್ ಅದೇ ಇದೆ ಸರ್, ನಾವು ಮೆಟ್ಲತ್ತೆ ಬಂದಿದ್ದು. ಅಲ್ಲಿ ಕ್ಯೂ ಅಲ್ಲಿ ನಿಂತು ಅಲ್ಲಿ ದರ್ಶನ ಸಿಗಕ್ಕಾಗದೆ ಉಸಿರಾಟನೇ ಪ್ರಾಬ್ಲಮ್ ಆಗೋಯ್ತು. ಸೊ ಅಲ್ಲಿಂದ ಮೂವ್ ಆಗಿ 2000 ಟಿಕೆಟ್ ಕೊಟ್ಟು ನಾವು ಬಂದು ದರ್ಶನ ಮಾಡಿದ್ದು. 2000 ಅಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ, ಆದ್ರೆ ಬೆಟ್ಟ ಹತ್ ಬರೋರ್ಗೆ ಫಸ್ಟ್ ಪ್ರಯಾರಿಟಿ ಕೊಡ್ಬೇಕು ಅಂತ ನನ್ನ ಅನಿಸಿಕೆ ಸರ್. ಬೆಟ್ಟ ಹತ್ ಬರೋರ್ಗೆ ಅದೇ ತರ ಸ್ವಲ್ಪ ಫ್ರೀ ಮಾಡಿದ್ರೆ ಎಲ್ಲರಿಗೂ ಚೆನ್ನಾಗಿರುತ್ತೆ ಅಂತ ಆಯ್ತು. 2000 ಅಲ್ಲಿ ಆಯ್ತು ಸರ್. ಆದ್ರೆ ನಾವು 5 ಕಾಲಿಂದ 10 ಬಂದು ಏನು ಯೂಸ್ ಇಲ್ದಂಗ ಆಯ್ತು. ಅದು ಸ್ವಲ್ಪ ಅವರು ಇದಕ್ಕೆಷ್ಟು ಪ್ರಿಫರೆನ್ಸ್ ಕೊಟ್ರೆ ಅದಕ್ಕೂ ಒಂದು ಸ್ವಲ್ಪ ಪ್ರಿಫರೆನ್ಸ್ ಕೊಟ್ರೆ ಚೆನ್ನಾಗಿರುತ್ತೆ. ನಾರ್ಮಲ್ ಜನಕ್ಕೆಲ್ಲ ತುಂಬಾನೇ ಯೂಸ್ ಆಗುತ್ತೆ. ನಾನು ಬನ್ನೂರಿಂದ ಮಹೇಂದ್ರ ಸಿಂಗ್ ಕಾಳಪ್ಪ. ಬೆಳಗ್ಗೆ 6 ಗಂಟೆಗೆ ನಾನು ಬಂದೆ. ಐರಾವತ ಬಸ್ಸಲ್ಲಿ ಆರಾಮಾಗಿ ಕರ್ಕೊಂಡು ಬಂದರು. ಮತ್ತು ತಾಯಿ ಚಾಮುಂಡೇಶ್ವರಿಯ ದರ್ಶನ ಆಯಿತು. ಅದ್ರ ಜೊತೆಲಿ ಮತ್ತು ಅವರು ಎಲ್ಲ ಒಳಗಡೆ ಇರುವ ಸಾಮಗ್ರಿಗಳು, ಪೂಜೆ ಸಾಮಗ್ರಿಗಳು, ತಾಯಿ ಚಾಮುಂಡೇಶ್ವರಿ ವಿಗ್ರಹ ಇರ್ಬೋದು, ಮತ್ತು ಕುಡಿಯುವ ನೀರು ಇರ್ಬೋದು, ಮತ್ತು ಒಳಗಡೆ ಒಂದು ಪ್ರಸಾದ ಇರ್ಬೋದು. ತುಂಬ ಅಚ್ಚುಕಟ್ಟಾಗಿ ದರ್ಶನ ಬೇಗನೆ ಆಯಿತು. ಒಂದು 20 ನಿಮಿಷದ ಒಳಗಡೆ ದರ್ಶನ ಆಯಿತು. ನನಗಂತೂ ತುಂಬಾ ಖುಷಿ ಆಯಿತು. ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ನಮ್ಮ ತಾಯಿ ಚಾಮುಂಡೇಶ್ವರಿ ದರ್ಶನ ಈ ಥರ ಇಷ್ಟು ಹತ್ತಿರದಿಂದ ಮತ್ತು ಸುಖಕರವಾಗಿ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬಾ ಖುಷಿ ಆಗುತ್ತೆ. ಜೈ ಚಾಮುಂಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಭಕ್ತಾದಿಗಳು ಎಲ್ಲ ರಾಜ್ಯದಿಂದ ಮತ್ತು ದೇಶ ವಿದೇಶದಿಂದ ಬರ್ತಾ ಇದ್ದೀರಾ, ಎಲ್ಲರಿಗೂ ಒಳ್ಳೇದಾಗಲಿ. ನಮ್ಮ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ ಎಲ್ಲರಿಗೂ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಚಾಮುಂಡಿ. ಜೈ ಚಾಮುಂಡೇಶ್ವರಿ. ನಾನು ಮೈಸೂರಿನ ನಿವಾಸಿ, ಪುಷ್ಪ ಅರಸ್ ಅಂತೇಳಿ. ಇಲ್ಲಿ ವ್ಯವಸ್ಥೆ ಬಸ್ಸಂದು ತುಂಬ ಚೆನ್ನಾಗಿದೆ. 2,000 ಮಾಡಿದ್ದಾರೆ, 300 ರೂಪಾಯಿಗೆ ಮಾಡಿದ್ದಾರೆ, ಧರ್ಮ ದರ್ಶನ ಮಾಡಿದ್ದಾರೆ, ಬೆಟ್ಟದಿಂದ ಹತ್ಕೊಂಡು ಬರೋರಿಗೆ ಮಾಡಿದ್ದಾರೆ. ಆದರೆ ಎಲ್ಲ ಸರಿಗಿದೆ. ಕ್ಯೂ ನೀಟಾಗಿ ಬರ್ತಾ ಇತ್ತು. ಅಲ್ಲಿನೇನು ದರ್ಶನ ಮಾಡಬೇಕು ಅಂದಾಗ 300 ಮತ್ತು 300 ರೂಪಾಯಿ ಮತ್ತು ಧರ್ಮ ದರ್ಶನದವ್ರನ್ನ ಎರಡನ್ನೂ ಕ್ಲಬ್ ಮಾಡಿಬಿಟ್ಟು ದಬ್ತಾ ಇದ್ದಾರೆ. ಹೋಗಿ ಹೋಗಿ ಮುಂದೆ ಮುಂದೆ ಅಂತ ಅಲ್ಲಿ ಕ್ರೌಡ್ ಆಗ್ತಾ ಇದೆ. ಆಮೇಲೆ ನೋಡಿದ್ರೆ ಮುಂದೆ ಬಂದು ಸಿಂಗಲ್ ಲೈನ್ ಮಾಡಿ ಅಂತಾರೆ. ಈ ವ್ಯವಸ್ಥೆ ತುಂಬ ನಮಗೆ ಒಂಚೂರು ಇಷ್ಟ ಆಗಿಲ್ಲ. ಕರೆಕ್ಟಾಗಿ ಇದನ್ನು ಸರಿಪಡಿಸ್ಕೊಳ್ಳಿ. ಮತ್ತು ಊಟದ ವ್ಯವಸ್ಥೆ ಚೆನ್ನಾಗಿಲ್ಲ ಈ ಸಲ ಅಂತೂ. ತುಂಬ ಇದಾಗಿ ಮಾಡಿದ್ದೀರಾ. ಕೈ ತೊಳೆಯೋರು ಅಲ್ಲೇ ತೊಳಿತಾರೆ. ನಾವು ಬೆಟ್ಟದಲ್ಲಿ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದನ್ನು ತಿಳ್ಕೊಂಡು ನಾವು ಇವಾಗ ದಾಟಬೇಕಾಗಿದೆ. ಆ ಥರ ಪರಿಸ್ಥಿತಿ ಇದೆ. ಅದನ್ನು ಸ್ವಲ್ಪ ಸರಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟದ ಬರೋರಿಗೆ ಅನುಕೂಲತೆ ಆಗತ್ತೆ. ಅದೊಂದು ಸರಿಪಡಿಸ್ಕೊಡಿ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಜೈ ಚಾಮುಂಡೇಶ್ವರಿ. ಚಾಮುಂಡೇಶ್ವರಿಗೆ ಜಯವಾಗಲಿ. ದರ್ಶನದ ವ್ಯವಸ್ಥೆ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಬಟ್ ಅದೊಂದು ಅವ್ರು ಹೇಳ್ದಂಗೆ ಅಲ್ಲಿ ಮರ್ಜ ಆಗ್ಲೇಬೇಕು. ಅಲ್ಲಿ ಒಳಗೆ ಜಾಗ ಇಲ್ಲ ಜಾಸ್ತಿ. ಇನ್ನೊಂದೇನು ಅಂದ್ರೆ ವಿಶೇಷ ಅಂದ್ರೆ ಈ ಸರ್ಕಾರ ಬಂದ್ಮೇಲೆ ಇಲ್ಲಿ ಮಹಿಳೆಯರಿಗೆ ಮಾತ್ರ ಕುಂಕುಮ ಪ್ರಸಾದ, ಗಂಡಸರಿಗೆ ಕುಂಕುಮನು ಪ್ರಸಾದ ಇಲ್ಲ. ಈ ತರ ವ್ಯವಸ್ಥೆ ಮಾಡಿದ್ದಾರೆ. ಎಷ್ಟು ಬೇಜಾರಾಗುತ್ತೆ. ನಾವು ಮೈಸೂರವರೇ, ಲೋಕಲ್ ಕಾರ್ಪೊರೇಟರ್ಗಳು ನಾವು
ಕಾರ್ಪೊರೇಟರ್ಗಳಿಗೆ ಪ್ರಸಾದ ಕುಂಕುಮ ಕೊಡಲ್ಲ ಅಂದ್ರೆ ಇನ್ನು ಪಬ್ಲಿಕ್ ಹೆಂಗ್ ಮಾಡ್ತಾರೆ? ಗಂಡಸರು ಪ್ರಸಾದ ಕೂಡ ಕುಂಕುಮ ಕೊಡಲ್ಲ ಅಂದ್ರೆ ಬೇಕಾದ್ರೆ ಅಲ್ಲಿ ಹೋಗಿ ನೋಡಿ, ನೀವೇ ಸುಮ್ಮನೆ ಮೈ ಕಿಡಿ ಕೊಡದೆ ಹಂಗೆ ಹೋಗಿ ನೀವು ಕುಂಕುಮ ಕೇಳಿ ಕೊಡ್ತಾರೆ ನೋಡಿ. ಸೋಗ್ಲು ಕೊಡಿ, ಗಂಡಸರಿಗೆ ಕುಂಕುಮ ಮತ್ತೆ ಕಲ್ಸಕ್ಕರೆ, ಖರ್ಜೂರ, ಗೋಡಂಬಿ, ದ್ರಾಕ್ಷಿ ಅವ್ರಿಗೂ ತಲುಪ ಹಾಗೆ ಮಾಡಿ. ಯಾರಿಗೂ ಸರಿಯಾಗಿ ತಲುಪ್ತಾ ಇಲ್ಲ. ಅಲ್ಲಿ ಮುಂದೆ ಯಾರಿದ್ದಾರೆ ಅವ್ರಿಗೆ ತಗೊಳ್ಳಿ ಅಂತಾರೆ, ಅವ್ರಿಗೆ ಮಾತ್ರ ಪ್ರಸಾದ ತಲುಪ್ತಾ ಇದೆ, ಎಲ್ಲಾರ್ಗೂ ತಲುಪ್ತಾ ಇಲ್ಲ. ಅದೊಂದು ವ್ಯವಸ್ಥೆ ಸರಿ ಮಾಡ್ಕೊಳ್ಳಿ. ಯಾರೇ ದರ್ಶನಕ್ಕೆ ಬರ್ಲಿ ಅವ್ರಿಗೆ ಒಂದು ಕುಂಕುಮ ಪ್ರಸಾದ ವ್ಯವಸ್ಥೆ ಮಾಡಿ ದಯವಿಟ್ಟು, ಅಷ್ಟೇ ಕೇಳ್ಕೊಳ್ಳೋದು ನಾವು. ಮಾಮೂಲಿ ಜನನು ಮಾತಾಡೋದು ಒಂದೇ, 2,000 ರೂಪಾಯಿನೂ ಅವ್ರ ಜನನು, ಮಾಮೂಲಿ ಜನರು ಒಂದೇ. ಏನ್ ನೂಗ್ಲು ಸರ್, 10 ನಿಮಿಷ ಕೂತ್ಕೊಳಕ್ ಆಗ್ಲಿಲ್ಲ ಅವ್ರಿಗೆ. ಹೊರಗಡೆ ಬಿಡ್ತಾರೆ ಸರ್, ಬೀರವ್ರಿಗೆ ಹೊರಗಡೆ ಬಿಡ್ತಾರೆ. 2,000 ರೂಪಾಯಿಗೆ ಅರ್ಧ ಗಂಟೆ, ನಾರ್ಮಲ್ ಜನರಿಗೆ 2 ಗಂಟೆ 3 ಗಂಟೆ ಜನ, 4 ಗಂಟೆ ಜನ ನೂಕು ಸರ್. ಆ ಕಾಲ್ ನೋವು ಕೈ ನೋವು ಅನ್ನೋದು ಯಾರಿಗೂ ಸರ್, ಯಾರು ಮಾಡ್ತಾರೆ ಸರ್? ಅಂದರ್ಗೂ ಅದೇ ದರ್ಶನ, 2,000 ಕೊಟ್ಟರ್ಗೂ ಅದೇ ದರ್ಶನ, 300 ರೂಪಾಯಿ ಕೊಟ್ಟರ್ಗೂ ದರ್ಶನ, ಧರ್ಮ ದರ್ಶನ ನಿಂತರ್ಗೂ ಅಷ್ಟೇ ದರ್ಶನ ಇದೆ. ಆದ್ರಿಂದ ಎಲ್ರಿಗೂ ಒಂದೇ ತರ ವೆಹಿಕಲ್ ಮಾಡ್ಬೇಕು ಅಂತ ನಾವು ಕೇಳ್ಕೊತೀವಿ ನಿಮ್ಗೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.